ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಇವತ್ತಿನ ವಿಡಿಯೋ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಯಾವುದೇ ರೀತಿ ಪರ್ಫೆಕ್ಟ್ ಆದಂಥ ವ್ಲಾಗ್ಸ್ ಅಲ್ಲ. ಸೊ ನಾನು ವ್ಲಾಗ್ಸನ್ನು ಶೂಟ್ ಮಾಡ್ಕೊಳ್ಳಿಕ್ಕೂ ಹೋಗಲಿಲ್ಲ. ಜಸ್ಟ್ ಇದು ನನ್ನ ಫ್ಯಾಮಿಲಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಯೂಟ್ಯೂಬ್ ಜಗತ್ತಲ್ಲಿ ನಾನು ಯಾವತ್ತೂ ಎಲ್ಲೂ ಕೂಡ ನನ್ನ ಫ್ಯಾಮಿಲಿನ ತೋರ್ಸೋಕ್ಕೆ ಹೋಗಿರಲಿಲ್ಲ. ಬಿಕಾಸ್ ತೋರಿಸ್ಬಾರ್ದು ಅಂತಲ್ಲ, ಈಗ ನನ್ನ ತಂಗಿರಾಗಿರ್ಬೋದು, ಅವ್ರಿಗೂ ಮದುವೆ ಆಗಿದೆ. ಅವ್ರು ನನ್ನ ತಂಗೀರು ಅಂತ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅವ್ರು ಇನ್ನೊಂದು ಮನೆ ಸೊಸೆ ಕೂಡ ಆಗಿರ್ತಾರೆ. ಅವರ ಫ್ಯಾಮಿಲಿಯಲ್ಲಿ ಅವರಿಗೆ ಎಷ್ಟು ಕಂಫರ್ಟಬಿಲಿಟಿ ಇರುತ್ತೋ ಇಲ್ವೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎಲ್ಲೂ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ಸಣ್ಣದಾಗಿ ನನ್ನ ಒಂದು ಫ್ಯಾಮಿಲಿ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನನಗೆ ಲೈಫ್ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ನಾನು ಎಲ್ಲ ತಂಗೀರನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಪರ್ಫೆಕ್ಟಾಗಿ ವ್ಲಾಗ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ವ್ಲಾಗು. ಬಟ್ ಮುಂದಿನ ದಿನಗಳಲ್ಲಿ ಟ್ರೈ ಮಾಡೋಣ. ಅವ್ರಿಗೂ ಕೂಡ ಕ್ಯಾಮ್ರಾ ಬಗ್ಗೆ ಅಷ್ಟು ಇದಿರಲ್ಲ. ಸೊ ಹಂಗಾಗಿ ಕಂಫರ್ಟಬಲ್ ಇರಲ್ಲ ಅಂತ ನಾನು ಅಷ್ಟಾಗಿ ಹೋದಾಗ ಯಾವಾಗಲೂ ಅಷ್ಟೇ ಫ್ಯಾಮಿಲಿ ವ್ಲಾಗ್ಸ್ನ ಮಾಡಲಿಕ್ಕೆ ಹೋಗಲ್ಲ. ಎಲ್ಲರೂ ನಮ್ಮ ಮನೇಲಿ ಸ್ವಲ್ಪ ಕ್ಯಾಮ್ರಾಯಿಂದ ದೂರನೇ. ನಾನೊಬ್ಬಳು ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲರೂ ಕ್ಯಾಮ್ರಾಗೆ ಬರಬೇಕಂತೇನು ರೂಲ್ ಇರಲ್ಲ. ಬಟ್ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ತುಂಬ ಖುಷಿಯಿಂದ ಬರ್ತಾರೆ. ನನಗೆ ಆ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಅವ್ರಿಗೂ ಮದುವೆ ಆಗಿದೆ, ಅವ್ರದ್ದೊಂದು ಲೈಫ್ ಇದೆ. ಅವ್ರ ಫ್ಯಾಮಿಲಿಯಲ್ಲಿ ಅವರ ಹಸ್ಬೆಂಡ್, ಅತ್ತೆ ಮಾವ ಅವ್ರಿಗೆಲ್ಲ ಇಷ್ಟ ಆಗುತ್ತೋ ಇಲ್ಲೋ ಆ ಥರ ಎಲ್ಲ ಬಂದಾಗ ಅನ್ನೋ ಒಂದು ಕಾನ್ಸಿಯಸ್ಗೆ ನಾನು ನನ್ನ ಫ್ಯಾಮ್ಲಿನ ನಾನು ಎಲ್ಲೂ ತೋರಿಸ್ಲಿಕ್ಕೆ ಹೋಗಿರಲಿಲ್ಲ. 5 ವರ್ಷಕ್ಕೆ ಒಂದು ಸಲ ನಮ್ಮೂರಲ್ಲಿ ಗ್ರಾಮದೇವಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ನಿಮಿತ್ತ ನಾನು ಕೂಡ ಊರಿಗೆ ಹೋಗಿದ್ದೆ. 9 ದಿನಗಳ ಕಾಲ ನಮ್ಮೂರಲ್ಲಿ ಜಾತ್ರೆ ನಡೆಯುವಂಥದ್ದು ವೆರಿ ಪ್ರೀಸಿಯಸ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಫ್ಯಾಮಿಲಿ ಜೊತೆಗೆ ನಾನು ತುಂಬ ಸಂತೋಷವಾಗಿ ಕಳೆದಂಥ ಕ್ಷಣ. ಮದುವೆ ಆದಮೇಲೆ ನಾನು ತುಂಬ ಕಡಿಮೆ ಊರಿಗೆ ಹೋಗೋದು. ಆ್ಯಸ್ ಎ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಯಾವತ್ತೂ ಫ್ರೀ ಸಿಕ್ಕಾಗ 1 or 2 days ಹೋಗಿ ಬರ್ತಿದ್ದೆ. ಇಷ್ಟು ಚೆನ್ನಾಗಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೇ ಇರಲಿಲ್ಲ. ಇದು ನಮ್ಮ ಮನೆ. ಸೊ ಹಳ್ಳಿ ಸ್ಟೈಲಲ್ಲೇ ನಮ್ಮ ಮನೆ ಇರೋದು. ಏನು ತುಂಬ ದೊಡ್ಡ ಮನೆ ಅಲ್ಲ. ನಮ್ಮ ಸಂಸಾರಕ್ಕೆ ಎಷ್ಟು ಬೇಕೋ, ನಮ್ಮ ಫ್ಯಾಮ್ಲಿಗೆ ಎಷ್ಟು ಬೇಕೋ ಅಷ್ಟು ಮನೆ ಇರೋದು. ಅದೇ ಊರಲ್ಲೇ ಇನ್ನೊಂದು ಮನೆ ಕೂಡ ಕಟ್ಟಿದ್ದೀವಿ. ಸೊ 2 ಮನೆ ಇದ್ದಾವೆ. ಈ ರೀತಿ ಹಳೆಯ ಸ್ಟೈಲಲ್ಲೇ ನಮ್ಮ ಮನೆ ಇರೋದು. ಇಲ್ಲಿ ಇರೋದು ನನ್ನ ತಂದೆ, ಮೈ ಬೆಸ್ಟ್ ಫಾದರ್ ಮತ್ತು ಹೀರೋ ಅಂತ ಹೇಳ್ಬೋದು. ನನಗೆ ನಮ್ಮ ಅಪ್ಪನ ಕಂಡ್ರೆ ತುಂಬ 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 ಪ್ರೀತಿ. ಅದನ್ನು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಭಯ ಆಗುತ್ತೆ ನನಗೆ. ಬಟ್ ಅವ್ರಿಗೂ ಗೊತ್ತು, ನನ್ನ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ, ಅವ್ರನ್ನ ಕಂಡ್ರೆ ನನಗೆ ತುಂಬ ಪ್ರೀತಿ. ಇದು ನನ್ನ 3ನೇ ತಂಗಿ. ಸೊ ಇನ್ನಿಬ್ಬರು ತಂಗಿರು ಮಿಸ್ ಆಗಿದ್ರು ಕಾರಣಾಂತರ. ಅವ್ರ ಫ್ಯಾಮಿಲಿಯಲ್ಲಿ ಏನೋ ಇಶ್ಯೂ ಆಗಿರೋದ್ರಿಂದ, ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ 2 ತಂಗಿರು ಮಿಸ್ ಆದರೂ ಬಿಟ್ಟರೆ ಇನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಫಸ್ಟ್ ಒನ್ ನಾನು, ಸೆಕೆಂಡ್ ನಿಂತಿರೋದು ನನ್ನ 3ನೇ ತಂಗಿ, ಥರ್ಡ್ ನಿಂತಿರೋದು 4ನೇ ತಂಗಿ, ಫೋರ್ತ್ ನಿಂತಿರೋದು 6ನೇ ತಂಗಿ, ಲಾಸ್ಟ್ ನಿಂತಿರೋದು 7th. ಸೆಕೆಂಡ್ ತಂಗಿ ಮತ್ತು 5th ತಂಗಿ ಇಬ್ಬರು ಮಿಸ್ ಆದರು. ಅವ್ರು ಒನ್ ಡೇ ಬಂದು ಹೋದರು ಅಷ್ಟೇ. ಬಟ್ ಈ ವಿಡಿಯೋ ಮಾಡೋವಾಗ ಅವ್ರು ನಮಗೆ ಸಿಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಫ್ಯಾಮಿಲಿ ವ್ಲಾಗ್ಸ್ನ ಕಂಪ್ಲೀಟಾಗಿ ಡೀಟೇಲಾಗಿ ಕ್ಯಾಪ್ಚರ್ ಮಾಡ್ತೀವಿ. ಇಲ್ಲಿ ನಮ್ಮ ಮದರ್ಸ್ನ ಶೇರ್ ಮಾಡೋಕ್ಕೋಗಿಲ್ಲ, ಅವರಿಬ್ಬರು ಮಿಸ್ ಆಗಿದ್ದಾರೆ. ನಮ್ಮ ತಂದೆಗೆ 2 ಹೆಂಡ್ತಿರು, ಅಂದರೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ. ನಾವು ಟೋಟಲ್ ಆಗಿರೋದು 8 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ನಮ್ಮಲ್ಲಿ ಒಂದು ಖುಷಿ ಪಡೋವಂಥ ವಿಷಯ ಏನಂದರೆ, ತುಂಬ ಪ್ರೌಡ್ ಫೀಲಿಂದ ಹೇಳ್ತೀವಿ, ನನ್ನ ತಂಗಿಯರಾಗಲಿ ತಮ್ಮ ಆಗಲಿ, ನಮ್ಮ ಫ್ಯಾಮ್ಲಿಯಲ್ಲಿ ನಾವು 2 ತಾಯಿ ಮಕ್ಕಳು ಅಂತ ನಮ್ಗೆ ಯಾವತ್ತೂ ಫೀಲ್ ಆಗೇ ಇಲ್ಲ, ಆಗೋದು ಇಲ್ಲ. ಅಷ್ಟು ಅನ್ಯೋನ್ಯವಾಗಿ ನಮ್ಮೆಲ್ಲರ ಬಾಂಡಿಂಗ್ ಇದೆ. ಅವರು ನನಗೆ ಮಾಡೋವಂಥ ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ನಾನು ಅವ್ರಿಗೆ ತೋರಿಸೋಂಥ ಪ್ರೀತಿ ಆಗಿರ್ಬೋದು, ಇದರಲ್ಲಿ ಯಾವತ್ತೂ ನಮಗೇನು ಕೊರತೆ ಆಗಿರಲ್ಲ. ನಮ್ಮ ಒಂದಷ್ಟು ಸಣ್ಣ ಕ್ಲಿಪ್ಸ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗ್ಬೋದು ನಮ್ಮಲ್ಲಿ ಯಾವ ರೀತಿ ಒಂದು ಬಾಂಡಿಂಗ್ ಇದೆ ಅನ್ನೋದು. ಸೊ ದಿ ಬೆಸ್ಟ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ನನಗೆ ನನ್ನ ತಮ್ಮ ಅಂದರೆ ತುಂಬ ಇಷ್ಟ. ಅವನಿಗೂ ಅಷ್ಟೇ, ನಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ತುಂಬ ಇಷ್ಟಪಡ್ತಾನೆ. ಅದು ಖುಷಿ ಪಡೋವಂಥ ವಿಷಯ. ನಮ್ಮ ಬಾಂಧವ್ಯ ಇನ್ನೂ ಹೆಚ್ಚಾಗಿ ಹೀಗೆ ಬೆಳಿಬೇಕು. ಸೊ ಈ ಒಂದು ವಿಡಿಯೋಗಳು ಸಣ್ಣ ಕ್ಲಿಪ್ಸ್ಗಳಾಗಿದ್ದರೂ ಕೂಡ ತುಂಬ ನೋಡೋಕ್ಕೆ ಅದೆಷ್ಟು ಸಲ ನಾನೇ ನೋಡಿದ್ದೀನೋ ಗೊತ್ತಿಲ್ಲ, ಅಷ್ಟು ನನ್ನ ಕಣ್ಣು ದೃಷ್ಟಿನೇ ತಾಗ್ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಇತ್ತು. ಪರ್ಫೆಕ್ಟ್ ಆದಂಥ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ.
ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಇದೆ. ಊರಿಗೆ ನಾನು ಹೆಚ್ಚಾಗಿ ಹೋಗಲ್ಲ, ಹಾಗಾಗಿ ಮತ್ತು ಅವ್ರಿಗೆಲ್ಲ ಕಂಫರ್ಟಬಲ್ ಇರುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ನಾನು ಹೆಚ್ಚಾಗಿ ಯಾರನ್ನೂ ತೋರ್ಸೋಕ್ಕೆ ಹೋಗಲ್ಲ. ಊರಿಗೆ ಹೋದರೆ ನನ್ನ ಒಂದು ಪ್ರೀಸಿಯಸ್ ವ್ಯಾಲ್ಯೂ ಟೈಮನ್ನು ನನ್ನ ಫ್ಯಾಮ್ಲಿ ಜೊತೆ ನಾನು ಕಳೀತೀನಿ. ಹಾಗಾಗಿ ವಿಡಿಯೋ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಬಟ್ ಇವಾಗ ಈ ವಿಡಿಯೋಗಳನ್ನ ನೋಡಿದಾಗ ಅನ್ನಿಸ್ತಾ ಇತ್ತು, ನನ್ನ ಪ್ರತಿಯೊಂದು ಫ್ಯಾಮಿಲಿ ಮೊಮೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ಳೇಬೇಕು, ಎಷ್ಟು ಚೆನ್ನಾಗಿರುತ್ತೆ ಲೈಫಲ್ಲಿ ನೋಡೋವಾಗ, ಇದು ಮುಂದೆ ಫ್ಯೂಚರಲ್ಲಿ ನೋಡೋವಾಗ ಅಂತ ಅನ್ಸೋಕ್ಕೆ ಶುರು ಆಗಿದೆ. ಸೊ ಖಂಡಿತ ಇನ್ನೂ ಹೋದಾಗ ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಫ್ಯಾಮಿಲಿ, ನನ್ನ ಮನೆ ಪ್ರತಿಯೊಂದನ್ನು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ನಮ್ಮದೊಂದು ತುಂಬ ಕೂಡು ಕುಟುಂಬ. ಸೊ ನಮ್ಮ ಕುಟುಂಬ ಹೀಗೆ ಇರಲಿ. ಇವನೇ ನನ್ನ ತಮ್ಮ, ಕೊನೆ ತಮ್ಮ ಇವನೇ ಲಾಸ್ಟು. ಸೊ ಟೋಟಲಾಗಿ ನಾವು 7 ಜನ ಹೆಣ್ಮಕ್ಳು. ನಾನೇ ಮೊದಲನೇ ಅವಳು, ಸೆಕೆಂಡ್ ಅವಳು ಗೀತಾ ಅಂತ, ಥರ್ಡ್ ಅವಳು ಮಂಜುಳಾ, ಫೋರ್ತ್ ನೇತ್ರ, ಫಿಫ್ತ್ ಒನ್ ಪೂರ್ಣಿಮಾ, ಸಿಕ್ಸ್ತ್ ಒನ್ ರೂಪ, ಲಾಸ್ಟ್ ಒನ್ ಗಾಯತ್ರಿ ಅಂತ ನನ್ನ ತಂಗಿ. ಸೊ ಇಷ್ಟು ಜನ ನಾವು ಮಕ್ಕಳು ನಮ್ಮ ತಂದೆಗೆ. 2 ಅಮ್ಮಂದರು ನಮಗೆ. ಸೊ 2 ಅಮ್ಮಂದಿರ ಮುದ್ದಿನ ಮಕ್ಕಳು ನಾವೆಲ್ಲ. ಈಗ ನನ್ನ ಜೊತೆ ವಾಕ್ ಮಾಡ್ತಾ ಇರೋಳು ಇವಳು 5ನೇ ಅವಳು, 4ನೇ ಅವಳು ನೇತ್ರ ಅಂತ. ಸೊ ನನ್ನ ತಮ್ಮ ಒಂಥರ ಸ್ಪೆಷಲ್ ಟು ಮೀ. ನನಗೆ ನಮ್ಮ ಬಾಂಡಿಂಗ್ ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಡ್ರೆಸ್ ಹಾಕ್ಕೊಂಡು ಕೂತಿದ್ದಾಳಲ್ಲ ಅವಳೇ ಕೊನೆ ತಂಗಿ. ಆ್ಯಂಡ್ ಇಲ್ಲಿದ್ದಾಳಲ್ಲ ಈಗ ನನ್ನ ತಬ್ಕೊಂಡ್ಲು, ಅವಳು 3ನೇ ತಂಗಿ, ಇದು 4ನೇ ತಂಗಿ. ಅದಾದಮೇಲೆ ತಮ್ಮ ಇನ್ನಿಬ್ಬರು ಮಿಸ್ ಆದರು, ಅದೊಂದು ಬೇಜಾರಾಯಿತು. ಅವರಿಬ್ಬರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ. ಸೊ ಒಂದು ಸಣ್ಣ ಕ್ಲಿಪ್ಸ್ ತೊಗೊಳ್ಬೋದಾಗಿತ್ತು, ಅದು ತಲೆಗೆ ಬರಲೇ ಇಲ್ಲ, ಹಾಗಾಗಿ ಬಿಟ್ಟೆ. ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ಸೇರ್ತಾನೆ ಇರ್ತೀವಿ. ಆವಾಗ ನಮ್ಮ ಇಡೀ ಫ್ಯಾಮ್ಲಿನ ನೀಟಾಗಿ ವ್ಲಾಗ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆ ವಿಡಿಯೋನ, ನನ್ನ ಫ್ಯಾಮಿಲಿ ವಿಡಿಯೋನ ನಿಮಗೆಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ. ಖಂಡಿತ ತೋರಿಸ್ತೀವಿ. ಇದೇ ಥರ ತಮಾಷೆ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಒಂದು ದಿನಗಳನ್ನು ಕಳೆದ್ವಿ. ಜಾತ್ರಾ ದಿನಗಳನ್ನು ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಈಸ್ ಫಾರ್ ಎವರ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲೂ ಫ್ಯಾಮಿಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಜಗತ್ತೇ ನಮ್ಮ ವಿರುದ್ಧ ನಿಂತರೂ ನಮ್ಮ ಕುಟುಂಬ ನಮ್ಮ ಜೊತೆಗೆ ನಿಲ್ಲಬೇಕು, ನಮ್ಮ ಕುಟುಂಬ ನಮ್ಮದಾಗಬೇಕು, ಆವಾಗಲೇ ನಮಗೆ ಸಂತೋಷ. ಇವಳೇ ನನ್ನ ಕೊನೆ ತಂಗಿ ಗಾಯತ್ರಿ. ಈ ಪಿಕ್ಚರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಾನು ನನ್ನ ತಮ್ಮ ಇದ್ದಿದ್ದು, ಇದು ನಮ್ಮ ಮನೆ ಟೆರೆಸ್ಸು. ಸೊ ಸಿಂಪಲ್, ನಾವು ರೈತರು. ಇದು ನನ್ನ ಚಿಕ್ಕಪ್ಪ ಅನ್ನೋದಕ್ಕಿಂತ ನಮ್ಮ ತಂದೆ ಹೇಗೋ ಹಾಗೆ ನಮಗೆ. ಯಾಕಂದರೆ ನಮ್ಮ ಚಿಕ್ಕಪ್ಪ ನಮಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ಎಷ್ಟು ಪ್ರೀತಿ ತೋರಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಅದ್ರ ಡಬಲ್ ಪ್ರೀತಿ ತೋರಿಸಿರುವಂಥ ಒಂದು ಜೀವ ಅಂದರೆ ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ ಆಗಿರ್ಬೋದು. ಯಾವುದಕ್ಕೂ ನಮ್ಮನ್ನ ಬಿಟ್ಟಿಲ್ಲ. ಸೊ ನಮಗೇನೋ ಒಂದು ಇವೆಂಟ್ ಇರಲಿ ನಮ್ಮನ್ನು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಅಪ್ಪ ಇಲ್ಲಿರೋದು ಅಪ್ಪ, ನಾನು. ಸೊ ನಾನು ಸ್ವಲ್ಪ ನಮ್ಮ ಅಪ್ಪನ ಜೆರಾಕ್ಸು. ನಮ್ಮ ಅಪ್ಪನಿಗೂ ನನ್ನ ಕಂಡ್ರೆ ತುಂಬ ಇಷ್ಟ, ಎಕ್ಸ್ಪ್ರೆಸ್ ಮಾಡಲ್ಲ. ನನಗೂ ನಮ್ಮ ತಂದೆ ಕಂಡ್ರೆ ತುಂಬ ಇಷ್ಟ, ಅಷ್ಟೇ ಭಯ ಕೂಡ ಇದೆ. ಸೊ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಒಬ್ರಿಗೊಬ್ರು ತುಂಬ ಇಷ್ಟಪಡ್ತೀವಿ ಅಂತ ಗೊತ್ತು. ಸೊ ನನ್ನ ಮೋಸ್ಟ್ ಫೇವ್ರೆಟ್ ನನ್ನ ತಂದೆನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ಹೆಚ್ಚಾಗಿ ನಾನು ಅವ್ರನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಭಯ ಆಗುತ್ತೆ, ಅಷ್ಟು ಭಯ ಪಡ್ತೀನಿ. ಅಲ್ಲಲ್ಲೇ ಸಣ್ಣ ಕ್ಲಿಪ್ಸನ್ನ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಹಾಗಂತ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್ ಅಂತಲ್ಲ. ಹೆಣ್ಮಕ್ಳು ಹೆಂಗರಳಿರೋಂಥ ಒಬ್ಬ ತಂದೆ. ಅಷ್ಟು ಹೆಣ್ಮಕ್ಳಿದ್ರು ಒಂದು ದಿನಕ್ಕೂ ಯಾರಿಗೂ ನೋವು ಕೊಟ್ಟವರಲ್ಲ, ಬೈದವರಲ್ಲ, ನೆನಪೇ ಇಲ್ಲ ನಮಗೆ. ಇದು ನನ್ನ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಅನ್ನಿಸ್ತು